ದುಡ್ಡು ನಮ್ಮ ಅಪ್ಪನ ಹತ್ರ ಇದ್ರೆ ಅದು ನಮ್ಮ ಅಪ್ಪಂದು, ನಂದಂತೂ ಡೆಫಿನೆಟ್ಲಿ ಅಲ್ಲ. ಅಭಿ ರಿಚ್ ಇರೋದ್ರಿಂದ ನೀವು ಚೂಸ್ ಮಾಡಿದ್ರಿ ಅಂತ. ಮೇಲ್ ಹೋದಾಗ ತುಂಬಾ ಮೆರೆಯೋದು, ಕೆಳಗೆ ಬಂದಾಗ ತುಂಬಾ ಕುಗ್ಗೋಗೋದು. ಪ್ರಾಬಬ್ಲಿ ಗ್ರಂಥಾಗೆ ಶಿ ವಿಲ್ ಕ್ಲಿಯರ್ಲಿ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ರೆಡ್ ಫ್ಲಾಗ್ ಅಂಡ್ ಗ್ರೀನ್ ಫ್ಲಾಗ್ ಇನ್ ಬಾಯ್ಸ್. ದುಡ್ಡಿನ ಬೆಲೆ ತುಂಬಾ ಚೆನ್ನಾಗಿ ನಮಗೆ ಕಳಿಸಿದ್ದಾರೆ. ಡೋಂಟ್ ಯು ಮಿಸ್ ಯರ್ ಅಮ್ಮ. ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನಾನು ಕುತ್ಕೊಂಡು ಇದನ್ನೆಲ್ಲ ಡ್ರೀಮ್ ಮಾಡಿದ್ದೆ. ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ನನ್ನ ಬಗ್ಗೆ ಏನಾದರೂ ಅಸಂಪ್ಷನ್ಸ್ ಇದ್ದರೆ ಹೇಳಿ, ಐ ವಿಲ್ ಆನ್ಸರ್ ಅಂತ. ಐ ವಾಸ್ ಆ್ಯಕ್ಚುಲಿ ಮೈಂಡ್ ಬ್ಲೋನ್. ನೀವೇನೇನೆಲ್ಲ ಮೆಸೇಜಸ್ ಕಳಿಸಿದ್ರಿ, 10% ಅಷ್ಟೇ ಅದರಲ್ಲಿ ಅಸಂಪ್ಷನ್ಸ್ ಇದ್ದಿದ್ದು. 90% ಆಫ್ ಯು ಒಳ್ಳೊಳ್ಳೆ ಮಾತುಗಳು. ಯು ಶವರ್ಡ್ ಮೀ ವಿತ್ ಸೋ ಮಚ್ ಆಫ್ ಲವ್. ಸಖತ್ ಖುಷಿ ಆಗೋಯ್ತು. ಸೊ ಮತ್ತೆ ಇನ್ನೊಂದು ಸ್ಟೋರಿ ಹಾಕಿದ್ದೆ, ಅಸಂಪ್ಷನ್ಸ್ ಏನಾದರೂ ಇದ್ದರೆ ಹೇಳಿ ಅಂತ. ಸೊ ಒಂದಷ್ಟು ಅಸಂಪ್ಷನ್ಸು ಮತ್ತು ಒಂದಷ್ಟು ಕ್ವೆಶ್ಚನ್ಸು ಎಲ್ಲ ಬಂದಿದೆ. ಸೊ ಲೆಟ್ ಮೀ ಕ್ವಿಕ್ಲಿ ಆನ್ಸರ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಅಸಂಪ್ಷನ್, ಇದನ್ನು ನಾನು ಚಿಕ್ಕೋಳಿಂದ ಕೇಳ್ಕೊಂಡು ಬೆಳೆದ್ಬಿಟ್ಟಿದ್ದೀನಿ, ಆ್ಯಟಿಟ್ಯೂಡ್ ಅಂತ. ಸೊ ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಜನ ಇದನ್ನು ಹೇಳಿದ್ದಾರೆ. ದೂರದಿಂದ ನೀನು ನೋಡಿದಾಗ ನಿಂಗೆ ತುಂಬ ಕೊಬ್ಬು, ಆ್ಯಟಿಟ್ಯೂಡ್ ಇದೆ ಅಂತೆಲ್ಲ ಅನಿಸುತ್ತೆ. ಬಟ್ ನಿನ್ನ ಜೊತೆ ಮಾತಾಡೋದು ಶುರು ಮಾಡಿದ್ಮೇಲೆ ಆಫ್ಟರ್ ಗೆಟ್ಟಿಂಗ್ ಟು ನೋ ಯು, ನೀನು ಏನು ಅಂತ ಗೊತ್ತಾಗುತ್ತೆ ಅಂತ. ಅದು ಯಾಕೆ ನಂಗೆ ಗೊತ್ತಿಲ್ಲ. ಪ್ರಾಬಬ್ಲಿ ನನ್ನ ಲುಕ್ಸಲ್ಲಂತೂ ನನಗೆ ಕೊಬ್ಬಿರೋಳ್ ಥರ ಅಂತೂ ನಾನು ಇಲ್ಲ ಅಂತ ಅನಿಸುತ್ತೆ. ಬಟ್ ನನಗನ್ಸೋ ಪ್ರಕಾರ ನಾನು ತುಂಬ ಇಂಟ್ರೋವರ್ಟ್ ಆಗಿದ್ದೆ. ಅಂದರೆ ನಾನು ಕಾನ್ವರ್ಸೇಷನ್ ಶುರು ಮಾಡ್ತಿರ್ಲಿಲ್ಲ. ಏನೋ ಒಂಥರ ಭಯ ಬೇರೆಯವ್ರ ಜೊತೆ ಮಾತಾಡೋಕ್ಕೆ. ಸೊ ನಾನೇ ಹೋಗಿ ಮಾತಾಡ್ತಿರ್ಲಿಲ್ಲ ಯಾರ ಹತ್ರನೂ. ಸೊ ನಾನು ಸುಮ್ಮನೆ ಇದ್ಬಿಡ್ತಾ ಇದ್ನಲ್ಲ, ಅದಕ್ಕೆ ಜನಕ್ಕೆ ನಂಗೆ ಕೊಬ್ಬು ಅಂತ ಅನ್ಕೊತಿದ್ರೇನೋ. ಬಟ್ ಇವಾಗ ಐ ಹ್ಯಾವ್ ಸ್ಟಾರ್ಟೆಡ್ ಟಾಕಿಂಗ್. ನಾನೇ ಕಾನ್ವರ್ಸೇಷನ್ ಬಿಲ್ಡ್ ಮಾಡ್ತೀನಿ, ಶುರು ಮಾಡ್ತೀನಿ. ಅಭಿ ರೀಸೆಂಟಾಗಿ ಹೇಳ್ತಿದ್ದೆ, ಪರವಾಗಿಲ್ಲ ಕಣೆ, ಚೆನ್ನಾಗೆ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಅಂತೆಲ್ಲ. ಸೊ ಪ್ರಾಬಬ್ಲಿ ಇರಬಹುದು. ನೀವುಗಳ ಮೆಸೇಜ್ ಕಮೆಂಟ್ ಮಾಡಿ ಹೇಳಿ, ನಂಗೆ ಕೊಬ್ಬಿದೆ ಅಥವಾ ಆ್ಯಟಿಟ್ಯೂಡ್ ಇದೆ ಥರ ಅನಿಸುತ್ತಾ, ಇದೆಯಾ, ಏನು ಎತ್ತ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನಿಮಗೆ ಕೋಪನೇ ಬರಲ್ವಾ ಅಂತ. ನಾನು ದೇವರಲ್ಲ, ನಾನು ಮನುಷ್ಯಲೇ. ಸೊ ನನಗೂ ಕೋಪ, ಬೇಜಾರು, ಅಳುವು, ನಗು ಎಲ್ಲನೂ ಬರುತ್ತೆ. ಕೋಪ ಬಂದಾಗ ನಾನು ತುಂಬ ಬರ್ಸ್ಟ್ ಔಟ್ ಆಗೋದು, ತುಂಬ ಎಗ್ರಾಡೋದು, ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಮಾಡಲ್ಲ. ಸಟಲ್ಲಾಗಿ ಎಲ್ಲನೂ, ಇವಾಗ ಖುಷಿನೂ ನಾನು ಹೆಂಗೆ ನೋಡ್ತೀನಿ, ಕೋಪ ಬೇಜಾರು ಎಲ್ಲನೂ ಹಾಗೆ ಸಟಲ್ಲಾಗೇ ಇರ್ತೀನಿ. ಸೊ ಹಾಗಾಗಿ ಅದು ತುಂಬ ಅತಿರೇಕಕ್ಕೆಲ್ಲ ಹೋಗಲ್ಲ. ಆ್ಯಂಡ್ ನಾನು ಸ್ವಲ್ಪ ಕಾಮಿಡಿ ಥರನೇ ಕೋಪ ಮಾಡ್ಕೊಳ್ಳೋದು. ಆ್ಯಂಡ್ ನನ್ನ ಫೇಸ್ ಹೆಂಗೆ ಗೊತ್ತಾ, ನಳಿ ಆಂಟಿ ಹೇಳ್ತಾ ಇರ್ತಾರೆ, ನನಗೊಂದು ಚೂರು ಬೇಜಾರಾದರೂ ನನ್ನ ಫೇಸ್ ಮೇಲೆ ಎದ್ದು ಕಾಣ್ಬಿಡುತ್ತೆ. ಅಂದರೆ ನನಗೇನು ಸಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ. ಕೋಪ, ಬೇಜಾರು, ಅಳು, ಫ್ರಸ್ಟ್ರೇಷನ್ ಏನೇ ಇದ್ರೂ ನನ್ನ ಫೇಸ್ ಮೇಲೆ ನೀಟಾಗಿ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನ ಇಟ್ಕೊಳಕ್ಕಾಗಲ್ಲ ಅಲ್ವಾ. ಅಭಿಗೆ ಗೊತ್ತಾಗ್ಬಿಡುತ್ತೆ ಪಟ್ ಅಂತ. ಅವ್ನು ಬಂದು ಕೇಳ್ತಾನೆ, ಯಾಕೆ ಬೇಜಾರು, ಯಾಕೆ ಕೋಪ ಅಂತ ಕೇಳ್ಬಿಡ್ತಾನೆ. ಅವನ ಹತ್ರ ಎಲ್ಲ ಒದ್ರು ಬಿಡ್ತೀನಿ. ಸೊ ಅದು ಹಾಗೆ ಶಾಂತಿ ಆಗೋಗುತ್ತೆ. ಸೊ ದಟ್ ಈಸ್ ಹೌ ಇಟ್ ಈಸ್. ನೆಕ್ಸ್ಟ್ ಅಸಂಪ್ಷನ್ ಬಂದ್ಬಿಟ್ಟು, ಯು ಆರ್ ಅ ರಿಚ್ ಕಿಡ್. ಸೊ ನಿಮ್ಮ ಪ್ರಕಾರ ತುಂಬ ದುಡ್ಡು ಅನ್ನೋದು ರಿಚ್ ಅಂತ ಆದರೆ, ಸೊ ನಾನು ಚೈಲ್ಡ್ಹುಡ್ ಎಲ್ಲ ಹೆಂಗಿತ್ತು ಅಂತಂದರೆ, ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ದೆ. ಸೊ ಊಟಕ್ಕೆ, ಬಟ್ಟೆಗೆ, ಎಜುಕೇಷನ್ಗೆ ಯಾವತ್ತೂ ಅಪ್ಪ ಅಮ್ಮ ಕೊರತೆ ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಹಾಗಂತ ತುಂಬ ಲಕ್ಸುರಿ ಲೈಫ್ ಅಂತ ಅಲ್ಲ. ನಾವು ಬಾಡಿಗೆ ಮನೇಲೇ ಇದ್ಕೊಂಡು ಬಂದಿದ್ದು, 2 ಬೆಡ್ರೂಮ್ ಮನೇಲೇ ಇದ್ಕೊಂಡು ಬಂದಿದ್ದು, ಹೀಗೆ ಇದ್ದಿದ್ದು. ಬಟ್ ಒನ್ ಪಾಯಿಂಟಲ್ಲಿ ತುಂಬ ಚೆನ್ನಾಗಾದ್ವಿ. ಪ್ರಾಬಬ್ಲಿ ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗ ನಮ್ಮದೇ ಸ್ವಂತ ಮನೆ, ಇಂಡಿಪೆಂಡೆಂಟ್ ಹೌಸ್, 2-3 ಕಾರ್ಗಳು, ಡ್ರೈವರು, ಹಿಂಗಿತ್ತು ಲೈಫು. ಸೊ ಕಾರಲ್ಲಿ ಡ್ರಾಪ್ ಮಾಡೋರು, ಪಿಕಪ್ ಮಾಡೋರು ಸ್ಕೂಲಿಂದ ಎಲ್ಲ. ಸೊ ಫುಲ್ ಲಕ್ಸುರಿ ಲೈಫು ನೋಡಿದ್ದೀನಿ. ಅದಾದಮೇಲೆ ಅಪ್ಪ ಮೂವಿ ಪ್ರೊಡ್ಯೂಸ್ ಮಾಡಿದ್ರು. ಮೂವಿ ಅಷ್ಟು ಚೆನ್ನಾಗಿ ಓಡಲಿಲ್ಲ. ಸೊ ಡೌನ್ಫಾಲ್ ಆಯಿತು. ಅಲ್ಲಿಂದ ಮತ್ತೆ ಬಾಡಿಗೆ ಮನೆಗೆ ಹೋಗಬೇಕಾಗಿತ್ತು. ಮತ್ತೆ ಸ್ಕೂಲ್ಗೆ ನಡ್ಕೊಂಡು ಬರ್ತಾಯಿದ್ದೆ. ಸೊ ಎಲ್ಲ ಥರ ನಾನು ಚೈಲ್ಡ್ಹುಡ್ಡಲ್ಲಿ ನೋಡಿದ್ದೀನಿ. ಸೊ ದಟ್ ವಾಸ್ ಹೌ ಇಟ್ ವಾಸ್. ಅಗೇನ್ ಇದೆಲ್ಲ ಇದ್ರೂ ನಮಗೆ ಊಟ, ಬಟ್ಟೆ, ಎಜುಕೇಷನ್ಗೆ ಯಾವತ್ತೂ ಕೊರತೆ ಅಂತೂ ಮಾಡಿಲ್ಲ. ಆ್ಯಂಡ್ ಇವಾಗ ನೀವು ರಿಚ್ ಕಿಡ್ ಅಂತ ಹೇಳೋದಾದರೆ, ಐ ವುಡ್ ಸೇ ನಾನು ಇವತ್ತು ಏನು ನಾನು ಎಜುಕೇಷನ್ ಮುಗಿದ್ಮೇಲೆ ನಾನು ಇಂಜಿನಿಯರಿಂಗ್ ತನಕನೂ ನಮ್ಮಪ್ಪ ಅಗೇನ್ ನಮಗೆ ಯಾವತ್ತೂ ದುಡ್ಡು ಕೊಟ್ಟು ಬೆಳೆಸಿಲ್ಲ. ಏನಾದರೂ ಬೇಕು, ನಾನು ಹೇಳ್ದೆ ಅಲ್ವ, ಊಟ, ಬಟ್ಟೆ, ಎಜುಕೇಷನ್ಗೆ ಏನೇನು ಮಾಡಬೇಕೋ ಅದನ್ನು ನೀಟಾಗಿ ಮಾಡಿದ್ದಾರೆ. ಹಾಗಂತ ನಮ್ಮ ಕೈಗೆ ಯಾವತ್ತೂ ದುಡ್ಡು ಕೊಟ್ಟಿಲ್ಲ. ತಗೋ ನೀನು ಮಜಾ ಮಾಡು, ತಗೋ ಪಾರ್ಟಿಗೆ ಹೋಗೋ. ಇಟ್ ವಾಸ್ ಅ ಸ್ಟ್ರಿಕ್ಟ್ ಚೈಲ್ಡ್ಹುಡ್. ನಮಗೆ ಎಲ್ಲೇ ಹೋಗ್ಬೇಕಂದ್ರೂ ಇನ್ಫಾರ್ಮ್ ಮಾಡಿಬಿಟ್ಟು ಹೋಗಬೇಕಾಗಿತ್ತು, ಈ ಥರನೇ. ಆ್ಯಂಡ್ ನಾನು ಸ್ವಲ್ಪ ಹೋಮ್ಲಿ ಪರ್ಸನ್ ಆಗಿರೋದ್ರಿಂದ ನಾನು ಕಾಲೇಜ್ ಬಂಕ್ ಹಾಕಿದ್ರು ಮನೇಲೇ ಇರ್ತಿದ್ದೆ, ಮನೆಗೆ ಬರ್ತಿದ್ದೆ. ಸೊ ಹೊರಗಡೆ ಎಲ್ಲ ಹೋಗ್ತಿರ್ಲಿಲ್ಲ. ಆ್ಯಂಡ್ ಕೈಗೆ ಯಾವತ್ತೂ ನಮಗೆ ದುಡ್ಡು ಕೊಡ್ತಾ ಇರಲಿಲ್ಲ. ನಾನು ಇಂಜಿನಿಯರಿಂಗಲ್ಲಿ ಓದುವಾಗೂ
ಇನಿಷಿಯಲಿ ವಾರಕ್ಕೆ 300 ರೂಪಾಯಿ ಕೊಡೋರು ನಮ್ಮಪ್ಪ, ಅದು ಪೆಟ್ರೋಲ್ ಚಾರ್ಜ್ ಅಂತ. ಆಮೇಲೆ ಅಮ್ಮ ಹೋದ್ಮೇಲೆ ಸ್ವಲ್ಪ ನಮ್ಮದು ಮನೆ ದೂರ ಆಯಿತು, ಸೊ ನಂಗೆ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ವಾರಕ್ಕೆ 500 ರೂಪಾಯಿ ಕೊಡೋರು. ಆ 500 ರೂಪಾಯಲ್ಲಿ 300 ರೂಪಾಯಿ ನನ್ನ ಪೆಟ್ರೋಲ್ಗೆ ಹೋಗ್ಬಿಡೋದು, ಬಿಕಾಸ್ ಅಷ್ಟು ದೂರ ಹೋಗಿ ಬರಬೇಕಾಗಿತ್ತು ಕಾಲೇಜ್ಗೆ. ಇನ್ನು 200 ರೂಪಾಯಲ್ಲಿ ನಂದೇನಾದರೂ ಜೆರಾಕ್ಸ್ ಇದ್ದರೆ ಅಥವಾ ಅಲ್ಲಿ ಫ್ರೆಂಡ್ಸ್ ಜೊತೆ ಏನಾದರೂ ಕಾಲೇಜ್ ಕ್ಯಾಂಟೀನಲ್ಲಿ ತಿಂದರೆ ಇದೆಲ್ಲದಕ್ಕೂ ಸೇರಿ 200 ರೂಪಾಯಿ ಆಗೋಗ್ತಾ ಇತ್ತು. ಸೊ ಆ ವಾರಕ್ಕೆ 500 ರೂಪಾಯಿ ಇಸ್ಕೊಳ್ಳೋದು ಕೆಲವೊಂದ್ಸತಿ ಕಷ್ಟ ಆಗ್ತಿತ್ತು ನಮ್ಮ ಅಪ್ಪಂಗಪ್ಪ. 500 ಅಂತ ಹೇಳಿ. ಯಾವತ್ತು ನಂದು ಇಂಜಿನಿಯರಿಂಗ್ ಮುಗೀತು ಅಲ್ಲಿಗೆ ಕ್ಲೋಸ್. ಅಪ್ಪ ಯಾವತ್ತೂ ಎಕ್ಸ್ಟ್ರಾ ಪಾಕೆಟ್ ಮನಿ ಅಂತ ನಮಗೆ ಕೊಡ್ತಿರ್ಲಿಲ್ಲ. ಕಾಲೇಜ್ ಮುಗೀತಲ್ಲ ಇನ್ನೆಂತಕ್ಕೆ ಅಂತ ಹೇಳೋರು. ಸೊ ಅಲ್ಲಿಂದ ನಾನು ಸಣ್ಣ ಪುಟ್ಟ ದುಡಿಯೋದು ಶುರು ಮಾಡಿದೆ. ಸೊ ನಂದು ದುಡ್ಡು ಇವತ್ತು ಐ ವಿಲ್ ಪ್ರೌಡ್ಲಿ ಟೆಲ್, ನನ್ನ ತಲೆಯಿಂದ ಕಾಲ್ವರೆಗೂ ನಾನು ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದು ನಂದು ಅರ್ನಿಂಗ್ಸಿಂದಾನೆ. ಸೊ ಇವತ್ತಿಗೂ ಅಷ್ಟೇ 1 ರೂಪಾಯು ನನ್ನ ಅಪ್ಪನ ಹತ್ರ ಈಸ್ಕೊಳ್ಳಲ್ಲ ಅಥವಾ ಯಾರ ಹತ್ರನೂ ಫಾರ್ ದಟ್ ಮ್ಯಾಟರ್ ಕೇಳಲ್ಲ. ಸೊ ಅಪ್ಪ ರಿಚ್ ಇದ್ದರೆ ಅಪ್ಪಂಗೆ, ನನಗೆ ಅದು ಯಾವ ಥರನೂ ಅಫೆಕ್ಟು ಮಾಡಿಲ್ಲ, ಇನ್ಫ್ಲೂಯೆನ್ಸು ಮಾಡಿಲ್ಲ ಇದುವರೆಗೂ. ಸೊ ಯಾ, ಬಿಫೋರ್ ಯು ಸ್ಟಾರ್ಟಿಂಗ್ ಯುವರ್ ಡಯಟ್ ರೊಟೀನ್ ಯು ಹ್ಯಾಡ್ PCOD. ಇಸ್ ದಟ್ ಟ್ರೂ ಆರ್ ಇಸ್ ದಟ್ ಮೈ ಅಸಂಪ್ಷನ್? ಇಲ್ಲ, ನಂಗೆ ಯಾವತ್ತೂ PCOD PCOS ಎಲ್ಲ ಇರಲಿಲ್ಲ. ಬಟ್ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆದಾಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದ್ದು ನನಗೆ ಹಿಮೋಗ್ಲೋಬಿನ್ ಮತ್ತು ಕಡಿಮೆ ಇತ್ತು ಆ್ಯಂಡ್ ಥೈರಾಯ್ಡ್ ಲೆವೆಲ್ ಬಾರ್ಡರ್ ಲೆವೆಲಲ್ಲಿತ್ತು. ಸೊ ಡಾಕ್ಟರ್ ಹೇಳಿದರು ಇಟ್ ಇಸ್ ಹೈ ಟೈಮ್ ನಿನ್ನ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೋಬೇಕು, ಇಲ್ಲಾಂದರೆ ಲೈಫ್ ಲಾಂಗ್ ಥೈರಾಯ್ಡ್ ಮೆಡಿಸಿನ್ ತೊಗೋಬೇಕು ಅಂತ. ಸೊ ಅದಾದಮೇಲೆ ನಾನು ಕರೆಕ್ಟ್ ಮಾಡಿಕೊಂಡೆ. ಸೊ ಏನೂ ಇಲ್ಲ. ಹೌ ಹ್ಯಾವ್ ಯು ಬೀನ್ ಸೋ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್ ಆಲ್ ದ ಟೈಮ್? ಪ್ರಾಬಬ್ಲಿ ನಂಗೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಡ್ರೀಮ್ಸ್ ಆ್ಯಂಡ್ ಡಿಸೈರ್ಸ್ ಇದೆ. ಸೊ ಅದನ್ನೆಲ್ಲ ಅಚೀವ್ ಮಾಡಬೇಕು ಅಂದರೆ ನಾನು ಒಂದು ಕಡೆ ಗುಬ್ಬಚ್ಚಿ ಥರ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಆಗಲ್ಲ. ಐ ನೀಡ್ ಟು ಕೀಪ್ ಮೂವಿಂಗ್, ಐ ನೀಡ್ ಟು ಕೀಪ್ ವರ್ಕಿಂಗ್. ಆ್ಯಂಡ್ ನನಗೆ ಸಖತ್ ಖುಷಿ ಕೊಡ್ತಾ ಇದೆ. ಬಿಕಾಸ್ ಒಂದಿನ ಎಲ್ಲೋ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನಾನು ಕೂತ್ಕೊಂಡು ಇದನ್ನೆಲ್ಲ ಡ್ರೀಮ್ ಮಾಡಿದ್ದೆ. ನನ್ನ ಲೈಫ್ ಹಿಂಗಿರಬೇಕು, ನಂಗೆ ಇಷ್ಟು ಆಪರ್ಚುನಿಟೀಸ್ ಬರಬೇಕು, ನಾನು ಹಿಂಗೆ ಕೆಲಸ ಮಾಡಬೇಕು, ನಾನು ದುಡಿಬೇಕು ಅಂತ. ಇವಾಗ ಅದೆಲ್ಲ ಬಂದಾಗ ನಾನು ಸುಮ್ಮನೆ ಕೂತ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ಇದೆಲ್ಲ ಇವಾಗೆಲ್ಲ ಸಿಕ್ಕಿದೆ. ನಾನು 5 ವರ್ಷ 6 ವರ್ಷದ ಮುಂಚೆ ಏನೇನೆಲ್ಲ ಅನ್ಕೊಂಡಿದ್ದೆ ಅದೆಲ್ಲ ಇವಾಗ ಆಗ್ತಿದೆ ಅಂದರೆ ಐ ನೀಡ್ ಟು ಎಂಜಾಯ್ ಎವ್ರಿ ಮಿನಿಟ್ ಅಲ್ವಾ. ಸೊ ಹಾಗಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಕ್ವೆಶ್ಚನ್ ಬಂದ್ಬಿಟ್ಟು, ಡೋಂಟ್ ಯು ಮಿಸ್ ಯರ್ ಅಮ್ಮ? ಡೆಫಿನೆಟ್ಲಿ, ಯಾರು ತಾನೇ ಅಮ್ಮನ್ನ ಮಿಸ್ ಮಾಡ್ಕೊಳ್ಳಲ್ಲ. ಮಿಸ್ ಮಾಡ್ಕೊತೀನಿ. ಕೆಲವೊಂದು ಸತಿ ಅನಿಸುತ್ತೆ ಇರಬೇಕಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಅಗೇನ್ ನಾನು ಯಾವಾಗಲೂ ಹೇಳ್ದಂಗೆ ಎಲ್ರೂ ಒಂದಲ್ಲ ಒಂದಿನ ಹೋಗೋದೆ. ಅವ್ರು ಬೇಗ ಹೋಗಿದ್ದಾರೆ, ನಾವು ನಿಧಾನಕ್ಕೆ ಹೋಗ್ತೀವಿ ಅಷ್ಟೇ. ಸೊ ಇವಾಗ ಇಲ್ಲ ಅಂತ ಕೊರ್ಗೋದ್ಕಿಂತ ನಮ್ಮ ಅಮ್ಮನ್ನ ಪ್ರೌಡ್ ಮಾಡೋಕ್ಕೆ ನಾನು ಏನು ಮಾಡ್ಬೋದು, ಏನು ಮಾಡಬೇಕು, ಎಷ್ಟು ಚೆನ್ನಾಗಿರಬೇಕು, ಇದ್ರ ಮೇಲೆ ಫೋಕಸ್ ಮಾಡ್ತೀನಿ. ಆ್ಯಂಡ್ ಅಗೇನ್ ನಾನು ಯಾವಾಗಲೂ ಅಭಿ ನಾನು ಯಾವತ್ತೂ ಆ ಲೋಯೆಸ್ಟ್ ಫೇಸಿಗೆ ಕಳಿಸೇ ಇಲ್ಲ. ನಾನು ಯಾವತ್ತು ನಂಗೆ ಬೇಕಿತ್ತಮ್ಮ, ಇವ್ರು ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅನ್ನೋ ಫೇಸಿಗೆ ನಾನು ಯಾವತ್ತೂ ಹೋಗಿಲ್ಲ. ಸೊ ಹಾಗಾಗಿ ಯಾ, life isn't just about good moments. Everyone will face their own battles and few handle with more grace like how you do. ಸೊ ಎಸ್, ಎಲ್ರಿಗೂ ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನನ್ನ ಲೈಫ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬರೀ ಖುಷಿನೇ ಇದೆ ಅಂದರೆ ಇಲ್ಲ, ಎಲ್ರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಬಟ್ ಲೈಫ್ ಅಂದ್ರೇ ಇದಲ್ವ, ಎಲ್ರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅದನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ? ಮೇಲೆ ಹೋದಾಗ ತುಂಬ ಮೆರೆಯೋದು, ಕೆಳಗೆ ಬಂದಾಗ ತುಂಬ ಕುಗ್ಗೋಗೋದು ಮಾಡಬಾರ್ದು. ಎಲ್ಲ ಕಡೆ ನಾವು ಸಟಲ್ಲಾಗೆ ಗ್ರೇಸ್ಫುಲಿ ಹ್ಯಾಂಡಲ್ ಮಾಡೋದನ್ನೇ ಲೈಫ್ ಅಂತ ಕರೆಯೋದು. ಆವಾಗಲೇ ನಾವು ಮುಂದೆ ಹೋಗೋಕ್ಕೆ ಹೆಲ್ಪ್ ಆಗೋದು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಂತಿದ್ದ ಕಡೆನೇ ನಿಂತಿದ್ದ ನೀರು ಕೊಚ್ಚೆ ಆಗೋಗುತ್ತಲ್ಲ, ಹಾಗೆ ನಮ್ಮ ಲೈಫೂ ಮೆಸ್ಸಪ್ ಆಗೋಗುತ್ತೆ. ಸೊ ಮುಂದೆ ಹೋಗೋದೇ ಲೈಫು. ಸೊ ಅದನ್ನು ನಾವು ಬೇಜಾರು ಮಾಡ್ಕೊಂಡು ಹೋಗೋದಕ್ಕಿಂತ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ಹೆಂಗೆ ನಾವು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಮುಂದೆ ಹೋಗ್ತೀವಿ, ದಟ್ ಈಸ್ ವಾಟ್ ಇಟ್ ಮ್ಯಾಟರ್ಸ್. ಸೊ ನಾನು ಅದೇ ಮೋಟಿವ್ ಇಟ್ಕೊಂಡು ಮುಂದೆ ಹೋಗ್ತಾ ಇರೋದು. ಹಾಗಾಗಿ ನನಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡೋದು ಕಲಿತಾ ಇದ್ದೀನಿ. You said your dad was a producer. I thought things had come to you without much efforts. So ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಾವು ಒಂದು ಸೈಕಲ್, ನಾನು ಬೀಯಿಂಗ್ ಅ ಸೆಕೆಂಡ್ ಡಾಟರ್, ನಂಗೆಲ್ಲನೂ ಸೆಕೆಂಡ್ ಹ್ಯಾಂಡಲ್ಲೇ ಸಿಕ್ಕಿರೋದು, ದಟ್ ಈಸ್ ಸೆಕೆಂಡ್ರಿ. ಅದಾದಮೇಲೂ ಒಂದೊಂದಕ್ಕೂ ನಮ್ಮ ಡ್ಯಾಡಿ ಕೇಳೋರು, ಏನಕ್ಕೆ ಒಂದು 10 ರೂಪಾಯಿ ಕೇಳಿದ್ರು ಏನಕ್ಕೆ ಅಂತ ಕ್ವೆಶ್ಚನ್ ಮಾಡೋರು. ಸೊ ದುಡ್ಡಿನ ಬೆಲೆ ತುಂಬ ಚೆನ್ನಾಗಿ ನಮಗೆ ಕಳಿಸಿದ್ದಾರೆ. ಈಸಿಯಾಗೆ ಡೆಫಿನೆಟ್ಲಿ ಇದುವರೆಗೂ ನನಗೇನು ಆ ಥರ ಕೊಟ್ಟಿಲ್ಲ. ಆ್ಯಂಡ್ ಇವತ್ತಿಗೂ ಅಷ್ಟೇ, ಒಂದೊಂದು ವಾಚ್ ಇರ್ಬೋದು, ಒಂದು ಸಣ್ಣ ಉಂಗುರ, ಒಂದು ಓಲೆ ಇರ್ಬೋದು, ಎಲ್ಲನೂ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಅರ್ನ್ ಮಾಡಿ ತೊಗೊಂಡಿರೋದೇ ಹೊರತು ಐ ಕ್ಯಾನ್ ಪ್ರೌಡ್ಲಿ ಸೇ ನಾನು ಇದುವರೆಗೂ ಅಪ್ಪನ ಹತ್ರ ಒಂದು ಇದನ್ನು ತಗ್ಸ್ಕೊಂಡಿದ್ದೀನಿ, ಅದನ್ನು ತಗ್ಸ್ಕೊಂಡಿದ್ದೀನಿ, ಇಲ್ಲವೇ ಇಲ್ಲ. ಸ್ಪೆಷಲಿ ನಾನು ಎಜುಕೇಷನ್ ಮುಗಿದ್ಮೇಲಂತೂ ನಾನು ಆ ಥರ ಏನೂ ತೆಗೆಸ್ಕೊಂಡಿಲ್ಲ, ಏನೂ ಕೊಡಿಸಿಸ್ಕೊಂಡಿಲ್ಲ.
ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಬೆಳೀತಾ ಬೆಳೀತಾ ತುಂಬ ನೋಡ್ತಾ ಬಂದೆ. ಸೊ ಹಾಗಾಗಿ ಐ ಆಲ್ವೇಸ್ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಸೊ ಹಾಗಾಗಿ ಐ ಆಮ್ ಲೈಕ್ ದಿಸ್. ಹೇಳಲ್ವ, ನಾನು ಯಾವಾಗೂ ಅದೇ ಹೇಳ್ತೀನಿ, ದುಡ್ಡು ನಮ್ಮ ಅಪ್ಪನ ಹತ್ರ ಇದ್ದರೆ ಅದು ನಾವು ಅಪ್ಪಂದು, ನಂದಂತೂ ಡೆಫಿನೆಟ್ಲಿ ಅಲ್ಲ. ನನಗದು ಕೊಟ್ಟೂ ಇಲ್ಲ, ನಾನು ಅದನ್ನು ಈಸ್ಕೊಂಡೂ ಇಲ್ಲ. ವಾಟ್ ವುಡ್ ಯು ಡೂ ಇಫ್ ಯುವರ್ ಫ್ಯಾಮಿಲಿ ಆರ್ ಅಬೀಸ್ ಫ್ಯಾಮಿಲಿ ಹ್ಯಾಡ್ ನಾಟ್ ಅಕ್ಸೆಪ್ಟೆಡ್ ಯುವರ್ ರಿಲೇಷನ್ಶಿಪ್? ನಾನು ಯಾವತ್ತೂ ಅದನ್ನು ಯೋಚನೆನೇ ಮಾಡಿಲ್ಲ. ಅಗೇನ್ ನಾವೇನು ಯೋಚನೆ ಮಾಡ್ತೀವಿ ನಮ್ಮ ಲೈಫಲ್ಲಿ ಅದೇ ಆಗುತ್ತಂತೆ. ಸೊ ನಾನು ಅದನ್ನು ಯಾವತ್ತೂ ಯೋಚನೆನೂ ಮಾಡಿಲ್ಲ. ಸೊ ನನ್ನ ಲೈಫಲ್ಲಿ ಅದು ಆಗಲೂ ಇಲ್ಲ. ಸಾರಿ ಅಕ್ಕ, ಬಟ್ ದೆನ್ ವಿಲ್ ಯು ಟೇಕ್ ಬಾತ್ ಎವ್ರಿ ಡೇ? ಜಸ್ಟ್ ಕ್ಯೂರಿಯಸ್ ಅಂತ ಯಾರು ಈ ಕ್ವೆಶ್ಚನ್ ಕೇಳಿದ್ದು? ಐ ಡೋಂಟ್ ಟು ಟೇಕ್ ದ ನೇಮ್, ಬಟ್ ಡೆಫಿನೆಟ್ಲಿ ನನಗೆ ಆ್ಯಕ್ಚುಲಿ ಚಿಕ್ಕವಳಿಂದ 2 ಸತಿ ಸ್ನಾನ ಮಾಡಿ ಅಭ್ಯಾಸ, ಬೆಳಗ್ಗೆ ರಾತ್ರಿ. ಬಟ್ ಇವಾಗ ನೀರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಲ್ಲ ಇಡೀ ವರ್ಲ್ಡಲ್ಲಿ. ಸೊ ಹಾಗಾಗಿ ಒಂದು ಸತಿ ಡೆಫಿನೆಟ್ಲಾಗಿ ಸ್ನಾನ ಮಾಡ್ತೀನಿ. ನಂಗೆ ಸ್ನಾನ ಮಾಡಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ. You are a bold person and you won't fear for anything and you care less about people's judgment. ಡೆಫಿನೆಟ್ಲಿ ಎಸ್. ಹಾಗಂತ ನಾನು ಹೀಗೆ ಇದ್ದೀನಿ ಮುಂಚೆಯಿಂದನೂ ಅಂತ ಅಲ್ಲ. ನನಗೆ ಸಿಕ್ಕಾಪಟ್ಟೆ ಭಯ. ನಂಗೆ ಯಾರ ಹತ್ರ ಆದರೂ ಮಾತಾಡೋಕ್ಕೆ ಭಯ ಆಯಿತು, ನಂಗೆ ಜನನ ಫೇಸ್ ಮಾಡೋಕ್ಕೆ ಭಯ ಆಯಿತು, ನಂಗೆ ಯಾರಾದರೂ ಜಡ್ಜ್ ಮಾಡಿಬಿಡ್ತಾರೆ ಅನ್ನೋ ಭಯ ಆಯಿತು. ಐ ಹ್ಯಾಡ್ ಅ ಲಾಡ್ ಆಫ್ ಫಿಯರ್ಸ್ ಗ್ರೋಯಿಂಗ್ ಅಪ್. ಬಟ್ ಓವರ್ ದ ಡೇಸ್ ನಾನು ಚೇಂಜ್ ಆಗೋದು ಕಲಿತೆ. ಆ್ಯಂಡ್ ಇದ್ರ ಬಗ್ಗೆ ನಂದು ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮಲ್ಲಿ ಕೂಡ ನಾನು ಮಾತಾಡ್ತೀನಿ, ನಾನು ಹೆಂಗೆ ಚೇಂಜ್ ಆದೆ, ವಾಟ್ ಆಲ್ ಹೆಲ್ಪ್ ಮೀ, ನೀವು ಹೆಂಗೆ ಚೇಂಜ್ ಆಗ್ಬೋದು ಅಂತ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ and session join agi. In the first vlog I thought you were just pretending to be nice to Nali auntie for vlogs, but you are not sorry. That's okay. ನಾನು ಅದೇ ಇನಿಷಿಯಲಿ ನೀವು ಸ್ಟಾರ್ಟಿಂಗ್ ನೋಡಿದಾಗ ಹಂಗೆ ಅನ್ಸ್ಬೋದೇನೋ ಹೆಂಗೆ ಏನು ಅಂತ. ಬಟ್ ಓವರ್ ದ ಡೇಸ್ ಯಾರು ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಯಾ, I assume you are lucky that you don't want to cook for all 3 times because that is ultra luxury to us. Yeah, probably I am lucky, but even otherwise ನಾನು ಮುಂಚೆನೂ ಅಬಿಗೆ ಹೇಳ್ತಾ ಇದ್ದೆ ನನಗೆ ಕುಕ್ಕಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಅವನಿಗೆ ನಾನು ಮದುವೆ ಆಗೋದು ಮುಂಚೆನೂ ಹೇಳ್ತಾ ಇದ್ದೆ, ನಾನು ಚೆನ್ನಾಗಿ ದುಡ್ದುಬಿಟ್ಟು ಒಂದು ಕುಕ್ ಇಟ್ಬಿಡ್ತೀನಿ ಕಣೋ ನಿನಗೆ, ಚೆನ್ನಾಗಿ ನಿಂಗೆ ಏನೇನು ಬೇಕೋ ಎಲ್ಲ ಥರ ಮಾಡಿಕೊಡೋಕ್ಕೆ ಅಂತ. ಬಟ್ ಫಾರ್ ಮೀ ಐ ಆಮ್ ಗ್ರೇಟ್ಫುಲ್, ನಳಿ ಆಂಟಿನೇ ಕುಕ್ ಮಾಡ್ತಾರೆ. ಹಾಗಂತ ನಾನು ಮಾಡೋದೇ ಇಲ್ಲ ಅಂತಲ್ಲ. ನೈಟ್ ಹೊತ್ತು ಚಪಾತಿ ಅದೆಲ್ಲ ನಾನೇ ಮಾಡ್ಕೊತೀನಿ, ನನಗೆ ಅಬಿಗೆ ಧನುಗೆ ಎಲ್ಲರಿಗೂ. ಸೊ ಸಣ್ಣದು ಅನ್ನ ಇಡೋದು ಇದೆಲ್ಲನೂ ಮಾಡ್ಕೊತೀನಿ. ಹಾಗಂತ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಅಂತೂ ಇಲ್ಲ. ಡೆಫಿನೆಟ್ಲಿ ಆಂಟಿ ನೋಡ್ಕೊತಾರೆ. ಅಕ್ಕ ಅಭಿ ಅಣ್ಣಗೆ ಸ್ವಲ್ಪ ಮಾತಾಡೋಕ್ಕೆ ಹೇಳಿ. ಒಂದು ಹೀ ಈಸ್ ನಾಟ್ ಇನ್ ಟು ದಿಸ್ ಪ್ರೊಫೆಷನ್ ಅಲ್ವಾ, ಅವ್ನಿಗೆ ಇದಷ್ಟು ಇಷ್ಟ ಆಗಲ್ಲ. ಆ್ಯಕ್ಚುಲಿ ಅವ್ನು ಸಿಕ್ಕಾಪಟ್ಟೆ ಕ್ಯಾಮ್ರಾ ಶೈ. ಬಟ್ ಇವಾಗ ನನ್ನಿಂದ ಒಂದು ಚೂರಾದರೂ ಮಾತಾಡ್ತಾನೆ, ಕ್ಯಾಮ್ರಾ ಫೇಸ್ ಮಾಡೋದು ಕಲ್ತಿದ್ದಾನೆ. ಬಟ್ ಸಿನ್ಸ್ ದಿಸ್ ಇಸ್ ನಾಟ್ ಹಿಸ್ ಪ್ರೊಫೆಷನ್, ಸಿನ್ಸ್ ಅವ್ನಿಗಿದು ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಅವ್ನಿಗೆ ಜಾಸ್ತಿ ಫೋರ್ಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಅವ್ನ ಪ್ರೈವಸಿ, ಅವ್ನ ಲೈಫ್ ಅವ್ನು ನೋಡ್ಕೋಬೇಕು ಅಂತ. ಸೊ ಹಾಗಾಗಿ ಅವ್ನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಬಟ್ ಬಿಹೈಂಡ್ ದ ಕ್ಯಾಮ್ರಾ ಸಕ್ಕತ್ತಾಗಿ ಮಾತಾಡ್ತಾನೆ. I thought you are a party girl, but you are a perfect mom, wife, daughter-in-law and what not. ನಾನು ಪ್ರಾಬಬ್ಲಿ ಇದುವರೆಗೂ ಪಾರ್ಟಿ ಅಂತ ಹೋಗಿರೋದು ನ್ಯೂ ಇಯರ್ ಪಾರ್ಟಿಗೆ, ಅದು ಅಬಿ ಅವ್ರ ಫ್ಯಾಮಿಲಿ ಜೊತೆನೇ ಒಂದು 2-3 ಸತಿ ಹೋಗಿದ್ದೀನಿ. ಅದು ಬಿಟ್ಟು ನಾನು ಪಾರ್ಟಿ, ಟಿಪಿಕಲ್ ಪಾರ್ಟಿ ಅಂತ ಇದುವರೆಗೂ ಹೋಗಿಲ್ಲ. ಅದೇನೋ ನನಗೆ ಅಬಿಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಇಂಗ್ಲೀಷ್ ಸಾಂಗ್ಸ್ ಕೇಳೋದು ಇಲ್ಲ, ಅದೇನೋ ನನಗೆ ಅದು ಆ ಎನರ್ಜಿ ಮ್ಯಾಚ್ ಆಗಲ್ಲ. ಸೊ ನನಗೆ ಅಬಿಗೆ ಕನ್ನಡ ಸಾಂಗ್ಸು, ಕನ್ನಡ DJ ನೈಟು ಈ ಥರದ್ದೆಲ್ಲ ಇಷ್ಟ. ಬಟ್ ಯಾವತ್ತೂ ಹೋಗಿಲ್ಲ, ಹೋಗ್ತೀನಿ ಇನ್ ಫ್ಯೂಚರ್, ನೋಡೋಣ. ಆ್ಯಂಡ್ ಅಗೇನ್ ಐ ಆಮ್ ನಾಟ್ ಅ ಪಾರ್ಟಿ ಪರ್ಸನ್. ನಂಗೆ ಪಾರ್ಟಿ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಮನೇಲೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಆರ್ಡರ್ ಮಾಡಿ ಊಟ ಮಾಡಿದ್ರೆ ಸಾಕು, ಹಾಗೆ. ಯು ಬಿಕಮ್ ಅ ಮದರ್ ಟು ಆಲ್ ದೋಸ್ ಹೂ ಯು ನೋ. ಮೇ ಬಿ ಅವ್ರನ್ನೇ ಕೇಳಬೇಕು, ಅವ್ರಿಗೆ ಹಂಗೆ ಅನ್ಸುತ್ತಾ ಅಂತ. ತುಂಬ ಜನ ನಾನು ತುಂಬ ಕ್ಲೋಸ್ ಆಗಿರೋರು ಅಪ್ಪುಮ್ಮ ಅಂತಲೇ ಕರೀತಾರೆ. ಸೊ ಇರಬಹುದೇನೋ, ಯಾರ್ಯಾರು ನನ್ಗೆ ಗೊತ್ತು, ನೀವು ಕಮೆಂಟ್ ಮಾಡಿ ಹೇಳಿ. ಡು ಐ ಬಿಕಮ್ ಅ ಮದರ್ಲಿ ಫಿಗರ್ ಅಂತ, ನಂಗೆ ಗೊತ್ತಿಲ್ಲ. ಯು ಆರ್ ಅ ಕ್ರೈ ಬೇಬಿ. ಐ ವಾಸ್ ಅ ಕ್ರೈ ಬೇಬಿ. ಎಲ್ಲದಕ್ಕೂ ಅಳ್ತಾ ಇದ್ದೆ, ಚಿಕ್ಕವಳಿಂದನೂ ಅಷ್ಟೇ. ಸಣ್ಣ ವಿಷಯಕ್ಕೂ ಗೊಳೋ ಅಂತ ಇದ್ದೆ. ಬಟ್ ಇವಾಗ ಇಲ್ಲ, ಐ ಹ್ಯಾಂಡಲ್ ಥಿಂಗ್ಸ್ ವೆರಿ ವೆಲ್. ನೀವು ಮತ್ತು ಅಭಿ ಅಣ್ಣ ಜಗಳನೇ ಆಡಲ್ವಾ ಅಕ್ಕ, ಅಥವಾ ಆಡ್ತೀರಾ? ಡೆಫಿನೆಟ್ಲಿ ಆಡ್ತೀವಿ. ಬಟ್
ದೊಡ್ಡದಾಗಿ ಯಾವತ್ತೂ ನಾನು ಜಗಳ ಆಡಿಲ್ಲ. ಆ್ಯಂಡ್ ನಿನ್ನೆ ತಾನೇ ನಾನು ಅಭಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಗ್ರೋಯಿಂಗ್ ಅಪ್ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಪ್ರಾಬಬ್ಲಿ ಗ್ರಂಥಾಗೆ ಶಿ ವಿಲ್ ಕ್ಲಿಯರ್ಲಿ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ರೆಡ್ ಫ್ಲಾಗ್ ಆ್ಯಂಡ್ ಗ್ರೀನ್ ಫ್ಲಾಗ್ ಇನ್ ಬಾಯ್ಸ್. ಸೊ ಯಾಕಂದರೆ ಅಭಿ ಇವಾಗ ಎಷ್ಟು ಮೆಚ್ಯೂರ್ಡಾಗಿ ಎಷ್ಟು ಚೆನ್ನಾಗಿ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡ್ತಿದ್ದಾನೆ. ಸೊ ಗ್ರಂಥಾಗೆ ಪ್ರಾಬಬ್ಲಿ ಇನ್ ಫ್ಯೂಚರ್ ಅವಳ ಪಾರ್ಟ್ನರ್ನ ಚೂಸ್ ಮಾಡೋಕ್ಕೆ ಅವಳಿಗೆ ಗೊತ್ತಿರುತ್ತೆ ಬೌಂಡ್ರಿ ಹೆಂಗಿರಬೇಕು ಏನು ಅಂತ. ನಾನು ಗ್ರೋಯಿಂಗ್ ಅಪ್ ಐ ಆಲ್ವೇಸ್ ಥಾಟ್ ಜಗಳ ಆಡೋದು, ಒಡೆಯೋದು, ಕಿತ್ತಾಡೋದು ಇದೆಲ್ಲ ಇಟ್ ಈಸ್ ವೆರಿ ಕಾಮನ್, ನ್ಯಾಚುರಲ್ ಇನ್ ಅ ರಿಲೇಷನ್ಶಿಪ್. ಮದುವೆ ಆದಮೇಲೆ ಜಗಳ, ಒಡೆಯೋದು, ಬಡಿಯೋದು, ಕಿತ್ತಾಟ ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ಐ ಸಾ ದ್ಯಾಟ್ ಗ್ರೋಯಿಂಗ್ ಅಪ್. ಸೊ ನಾನು ಯಾವಾಗಲೂ ಅಂದರೆ ನನಗೆ ಅದು ಡಿಫ್ರೆನ್ಸಿಯೇಷನ್ನೇ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ. ನಾನು ಯಾವಾಗೂ ಚಿಕ್ಕವಳಿರುವಾಗ ಅನ್ಕೋತಾ ಇದ್ದೆ, ಅಯ್ಯೋ ನನ್ನ ಮದುವೆನೇ ಆಗೋದು ಬೇಡ ಅನ್ಸುತ್ತೆ, ನನ್ನ ಮದುವೆ ಆದರೆ ಓಡಿಸ್ಕೋಬೇಕು, ಬೈಸ್ಕೋಬೇಕು, ಹೀಗೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನನ್ನ ಮದುವೆ ಆಗೋದೇ ಬೇಡ ಅಂತ ಅನ್ಕೊತಾ ಇದ್ದೆ. ಬಟ್ ನೋ, ದಟ್ ಈಸ್ ನಾಟ್ ಟ್ರೂ. ನಾಟ್ ಎವ್ರಿ ಮೆನ್ ಇಸ್ ಸೇಮ್. ಸೊ ಜಗಳ ಡೆಫಿನೆಟ್ಲಿ ಆಡ್ತೀವಿ, ಬಟ್ ಸಣ್ಣದಾಗೆ ಅಂದರೆ ಈ ಟಾಮ್ ಆ್ಯಂಡ್ ಜೆರಿ ಜಗಳ ಆಡ್ತೀವಲ್ಲ ಹಂಗೆ ಆಡ್ತೀವಿ. ಆ್ಯಂಡ್ ಕ್ವಿಕ್ಕಾಗೆ ರಿಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಅಣ್ಣಗೆ ಪ್ರ್ಯಾಂಕ್ ಮಾಡಿ ವಿಡಿಯೋಸ್ ಮಾಡಿ ಇದು ನನಗೆ ಸ್ವಲ್ಪ ಕಷ್ಟ. ಬಿಕಾಸ್ ನಾನು ಅಭಿ ಎಲ್ಲ ಸ್ವಲ್ಪ ಎಮೋಷ್ನಲ್. ಆ್ಯಂಡ್ ಅವ್ನು ಕೆಲ್ಸದಲ್ಲಿ ಬ್ಯುಸಿ ಇರ್ತಾನೆ, ಅವ್ನಿಗೇನೋ ಪ್ರ್ಯಾಂಕ್ ಮಾಡಿ ನನಗೆ ಆ ಎಮೋಷನ್ ಹರ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಎಷ್ಟೊಂದು ಸತಿ ಹಾಗೆ ಆಗುತ್ತೆ, ಪ್ರ್ಯಾಂಕ್ ಮಾಡಿ ಆಮೇಲೆ ಅದು ನಿಜ ಆದಾಗ ನಂಬ್ತಾರೋ ಇಲ್ವೋ ಹಿಂಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಪ್ರ್ಯಾಂಕ್ ಮಾಡೋದೆಲ್ಲ ಕಷ್ಟ. ಸಣ್ಣದಾಗ ಕಾಮಿಡಿಯಾಗೇನೋ ಮಾಡ್ಬೋದು, ಬಟ್ ದೊಡ್ಡದಾಗೆಲ್ಲ ಡೆಫಿನೆಟ್ಲಿ ನನ್ನ ಕೈಲಿ ಪ್ರ್ಯಾಂಕ್ ಮಾಡೋದು ಕಷ್ಟ ಆಗೋಗುತ್ತೆ. ಆಫ್ಟರ್ ಸಮ್ ಇಯರ್ಸ್ ಆಫ್ ರಿಲೇಷನ್ಶಿಪ್ ಯು ಫೆಲ್ಟ್ ಅಣ್ಣ ಗಾಟ್ ಬೋರ್ಡ್ ಆ್ಯಂಡ್ ಡೋಂಟ್ ಲವ್ ಯು ಎನಿಮೋರ್ ಅಂತ. ಇಲ್ಲ, ಆ್ಯಕ್ಚುಲಿ ನಮ್ಮದು ಉಲ್ಟಾ. ರಿಲೇಷನ್ಶಿಪ್ ಟೈಮ್ ಆಗ್ತಾ ನಮ್ಮಿಬ್ಬರು ಬಾಂಡಿಂಗ್ ಇರ್ಬೋದು, ಲವ್ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಇನ್ನೂ ಜಾಸ್ತಿ ಆಗ್ತಾ ಇದೆ. ವಿ ಆರ್ ಗೆಟ್ಟಿಂಗ್ ಮೋರ್ ಕ್ಲೋಸರ್ ಟು ಈಚ್ ಅದರ್. ಸೊ ಐ ಹ್ಯಾವ್ ನೆವರ್ ಫೆಲ್ಟ್ ದ್ಯಾಟ್. I feel you are very emotional but try to not display it outside. Yeah, I am emotional, but again, yeah, ನಾನು ತುಂಬಾನು ತೋರಿಸ್ಕೊಳ್ಳಲ್ಲ, ಒಳಗಡೆ ಎಲ್ಲ ಇಟ್ಕೊಂಡಿರ್ತೀನಿ. ಪ್ರಾಬಬ್ಲಿ ಐ ಓನ್ಲಿ ಬರ್ಸ್ಟ್ ಔಟ್ ಟು ಅಭಿ. ನನಗೆ ಅಳು ಬಂದರು, ಬೇಜಾರಾದರು, ಕೋಪ ಬಂದರು ಎಲ್ಲ ಅವನ ಹತ್ರ ಶೇರ್ ಮಾಡ್ಕೊತೀನಿ. ಬಟ್ ತುಂಬ ಹೊರಗಡೆ ಐ ಡೋಂಟ್ ಶೋ ಇಟ್. ಎಲ್ಲ ಕಡೆ ಎಲ್ಲ ಎಮೋಷನ್ಸು ತೋರಿಸಲ್ಲ. I decided to gift a car to my husband after I got inspired by you. ಅಮೇಝಿಂಗ್. ಎಷ್ಟೊಂದು ಜನ ಕಮೆಂಟ್ ಹಾಕ್ತಾ ಇದ್ರು ಆಯ್ತಾ, ನಿಮ್ಮ ಥರ ಹೆಂಡ್ತಿ ಇರಬೇಕು, ನಿಮ್ಮ ಥರ ಸಿಕ್ಕಿದ್ರೆ ಹೆಂಡ್ತಿ ನಿಮ್ಮ ಥರ ಸಿಕ್ಕಬೇಕು ಅಂತ. ಆ ವಿಡಿಯೋಗೆ ನಾನು ಎಲ್ರಿಗೂ ಅದೇ ಹೇಳೋದು, ನನ್ನ ಥರ ಹೆಂಡ್ತಿ ಸಿಕ್ಕಬೇಕು ಅಂದರೆ ನೀವು ಫಸ್ಟು ಅಭಿ ಥರ ಗಂಡ ಆಗಬೇಕು, ಹುಡುಗ ಆಗಬೇಕು. ಆ್ಯಂಡ್ ತುಂಬ ನನಗಂತೂ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಐ ಹಾರ್ಡ್ಲಿ ಗೆಟ್ ಮೆಸೇಜಸ್ ಫ್ರಮ್ ಬಾಯ್ಸ್. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಹುಡುಗಿ ಫಾಲೋವರ್ಸೇ ಇರೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಗರ್ಲ್ ಕಮ್ಯುನಿಟಿ ಥರ. ಬಟ್ ಆ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ತುಂಬ ಜನ ಹುಡುಗರು ಫಾಲೋ ಮಾಡೋದು ಶುರು ಮಾಡಿದ್ರು. ಆ್ಯಂಡ್ ಎಷ್ಟೊಂದು ಜನ ಹಾಯ್ ಹಲೋ ಏನೇನೋ ಮೆಸೇಜ್, ಯು ಆರ್ ಕ್ಯೂಟ್, ಅದು ಇದು ಗೊತ್ತಲ್ವಾ, ಒಂದಷ್ಟು ಮೆಸೇಜಸ್ ಬಂತು. ಆ್ಯಂಡ್ ಅವ್ರುಗಳೇ ಎಷ್ಟೊಂದು ಜನ ಆ ವಿಡಿಯೋಗೂ ಕಮೆಂಟ್ ಮಾಡಿದ್ರು, ಈ ಥರ ಹುಡುಗಿ ಸಿಗಬೇಕು, ಈ ಥರ ಹೆಂಡ್ತಿ ಸಿಗಬೇಕು ಅಂತ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಿಮಗೆ ನನ್ನ ಥರ ಹೆಂಡ್ತಿ ಸಿಗಬೇಕು ಅಂದರೆ ನೀವು ಅಭಿ ಥರ ಗಂಡ ಆಗಿರಬೇಕು, ರೆಸ್ಪೆಕ್ಟ್ ಮಾಡಬೇಕು, ಲಾಯಲ್ ಆಗಿರಬೇಕು, ಫ್ರೀಡಮ್ ಕೊಡಬೇಕು. ಫಸ್ಟ್ ನಾವು ಚೇಂಜ್ ಆದರೆ ನಮ್ಮ ಪಾರ್ಟ್ನರು ನಮಗೆ ಹಾಗೆ ಸಿಗ್ತಾರೆ. ಸೊ ಯಾ, I assume your life is way too easy and organized. I think you never have breakouts. By the way, only love Appu. ಸೊ ಅಗೇನ್ ನಾನು ಹೇಳ್ದಂಗೆ ಎಲ್ಲರ ಲೈಫಲ್ಲೂ ಬರೀ ಅಪ್ಸೇ ಇರಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಇಟ್ ಈಸ್ ಹೌ ಯು ಹ್ಯಾಂಡಲ್ ಅಷ್ಟೇ. ಆ್ಯಂಡ್ ನಾನು ತುಂಬ ಆರ್ಗನೈಸ್ಡ್ ಅಂತೂ ಅಲ್ಲ. ಎಷ್ಟೊಂದು ಸತಿ ಲಾಸ್ಟ್ ಮಿನಿಟ್ ಕೆಲಸ ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ಐ ಆಲ್ಸೋ ಬಿಕಮ್ ಮೆಸ್ಸಿ, ಬಟ್ ಐ ಹ್ಯಾಂಡಲ್. ನೆನ್ನೆ ತಾನೇ ಆಯಿತು, ಕೈ ಸುಟ್ಕೊಂಡೆ, ಇಲ್ಲೊಂದು 2 ಕಡೆ ಕೈ ಸುಟ್ಕೊಂಡೆ. ಬಿಕಾಸ್ ಬೆಳಗ್ಗೆ ನನ್ನ ಮಗಳಿಗೆ ತಿಂಡಿ ಮಾಡ್ತಾಯಿದ್ದೆ, ರಾಗಿ ಸರಿ ಮಾಡ್ತಾಯಿದ್ದೆ. ಅವಳನ್ನ ಒಂದು ಕಡೆ ನಾನು ಒಬ್ಬಳೇ ಇದ್ದಿದ್ದು ನೋಡ್ಕೊಳ್ಳೋಕ್ಕೆ, ಅಡುಗೆ ಮನೇಲಿ ಅವಳು ಎಲ್ಲ ಎಳಿತಾ ಇದ್ಲು. ಸೊ ಐ ಹ್ಯಾಡ್ ಟು ರನ್ ಬಿಹೈಂಡ್ ಹರ್. ಅದ್ರ ಜೊತೆ ನಾನು ಬೆಳಗ್ಗೆ ನಂದು ವೆಯ್ಟ್ ಲಾಸ್ ಕ್ಲೈಂಟ್ಸ್ಗೆ ರಿಪ್ಲೈ ಮಾಡಬೇಕಾಗಿತ್ತು. ಆ್ಯಂಡ್ ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು. ನೆನ್ನೆದು ಪೋಸ್ಟ್ ಮಾಡೋಕ್ಕೆ ವಿಡಿಯೋ ರೆಡಿ ಇರಲಿಲ್ಲ. ನನ್ನ ಟೀಮಿಂದ ಮೆಸೇಜ್ ಬಂದಿತ್ತು. ಸೊ ಇದೆಲ್ಲನೂ ಮಾಡೋ ಬರೋದಲ್ಲಿ 2 ಕಡೆ ಸುಟ್ಕೊಂಡೆ. ಹಾಗೆ ಗಡಿಬಿಡಿ ಹಿಡಿದ್ರಲ್ಲಿ ಏನೋ ಮಾಡ್ಕೊತೀನಿ. ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಆರ್ಗನೈಸ್ಡ್. ಅಭಿ ಈಸ್ ವೆರಿ ಆರ್ಗನೈಸ್ಡ್, ಬಟ್ ನಾನು ಅಂಥ ಆರ್ಗನೈಸ್ಡ್ ಪರ್ಸನ್ ಅಲ್ಲ. ಸೊ ಯಾ, ಐ ಅಸ್ಯೂಮ್ಡ್ ಯು ಚೋಸ್ ರಿಚ್ ಫ್ಯಾಮಿಲಿ ಗೈ. ಸೊ ಇದು ತುಂಬ ಜನ ತಲೆಯಲ್ಲಿದೆ, ಅಭಿ ರಿಚ್ ಇರೋದ್ರಿಂದ ನೀವು ಚೂಸ್ ಮಾಡಿದ್ರಿ ಅಂತ. ಸೊ ನಾನು ಅಭಿನ ಫಸ್ಟ್ ಮೀಟ್ ಮಾಡಿದಾಗ ಅವರು ಒಂದು ಪುಟ್ಟು ಮನೇಲೇ ಇದ್ದರು ಆಯಿತಾ. ಫಸ್ಟ್ ಅಂದರೆ ಪ್ರಾಬಬ್ಲಿ ನಾನು ಅವ್ನ ಅಕ್ಸೆಪ್ಟ್ ಎಲ್ಲ ಮಾಡಾದ್ಮೇಲೆ, ನಾನು PU ಲಿರುವಾಗ.
ಸೊ ಅವ್ರೊಂದು ಪುಟ್ಟು ಮನೇಲಿದ್ದರು. ಆ್ಯಂಡ್ ಅಭಿ ಆ ಮನೆಗೆ ನಾನು ಕರ್ಕೊಂಡು ಹೋಗೋಕ್ಕೆ ಅಥವಾ ಆ ಮನೇನ ತೋರ್ಸೋಕ್ಕೆ ನಾಚ್ಕೊಂಡು ನನ್ನ 2 ರೋಡ್ ಆ ಕಡೆ ನಿಲ್ಲಿಸಿ ಅವನ್ನೇನೋ ಮನೆಗೆ ಹೋಗಿ ಪುಲ್ಲೋವರ್ ಏನೋ ತರಬೇಕಿತ್ತು. ಅವತ್ತು ತುಂಬ ಮಳೆ ಬರ್ತಿತ್ತು. ಸೊ ನನಗೊಂದು ಜಾಕೆಟ್ ತಂದು ಕೊಡ್ತೀನಿ ಅಂದ್ಬಿಟ್ಟು ಅವ್ನನ್ನ 2 ರೋಡ್ಸ್ ಹಿಂದೆಗಡೆ ನಿಲ್ಲಿಸಿ ಹೋದ. ಅವ್ನು ನನಗೆ ಅವ್ರ ಮನೇನೇ ತೋರಿಸಿರ್ಲಿಲ್ಲ ಎಷ್ಟೋ ದಿನ. ನಾನೇನು ಅಂದ್ಕೊಂಡ್ಬಿಡ್ತೀನಿ ಏನೋ ಅಂತ. ಅದಾದಮೇಲೆ ಅವ್ನ ಫ್ರೆಂಡ್ ನನಗೆ ಅವ್ರ ಮನೆ ತೋರಿಸಿದ್ದೆ, ಅಭಿ ಮನೆ ಅಂತ. ಆ ಮನೆಗೆ ನಾನು ಹೋಗಿದ್ದು. ಫಸ್ಟ್ ನಾನು ಊಟ ಮಾಡಿದ್ದು ಅದೇ ಮನೇಲಿ, ಫಸ್ಟ್ ನಾನು ನಳಿ ಆಂಟಿನ ಮೀಟ್ ಮಾಡಿದ್ದು ಅದೇ ಮನೇಲಿ, ಫಸ್ಟ್ ನಾವು ಆಂಟಿದು ಬರ್ಡೇ ಸೆಲೆಬ್ರೇಷನ್ಸ್ ಮಾಡಿದ್ದು ಅದೇ ಮನೇಲಿ. ಸೊ ಹಾಗೆ ನೋಡಿಕೊಂಡು ಅವ್ರ ಜೊತೆನೇ ನಾನು ಬೆಳೀತಾ ಬಂದಿದ್ದೀನಿ. ಸೊ ವಿ ಆರ್ ವೆರಿ ಗ್ರೇಟ್ಫುಲ್. ಲೈಫಲ್ಲಿ ಇವಾಗ ಚೆನ್ನಾಗಿ ಆಗ್ತಿದ್ದೀವಿ ಅಂತ ತುಂಬ ಖುಷಿ ಇದೆ. ಹಾಗಂತ ಹಿಂಗೇ ಇದ್ಕೊಂಡು ಬಂದಿದ್ದಲ್ಲ, ಕೆಳಗಡೆಯಿಂದನೇ ನಾವು ಬೆಳ್ಕೊಂಡು ಬಂದಿರೋದು. ಸೊ ಯಾ. Are you a normal human being or goddess? How do you have the superpower to manage all? Mindset is everything. So ನಾವೇನು ಅನ್ಕೊತೀವೋ ನಂಗೆ ಇದು ಮಾಡೋಕ್ಕಾಗತ್ತೆ ಅಂದರೆ ಆಗುತ್ತೆ, ನಂಗೆ ಆಗಲ್ಲ ಅಂದರೆ ಆಗಲ್ಲ, ಹಾಗೆ. ಐ ಹೋಪ್ ಎಲ್ಲ ಆನ್ಸರ್ ಮಾಡಿದ್ದೀನಿ. ಇನ್ನೊಂದಷ್ಟು ಎಲ್ಲ ಅದೇ ಇದೆ, ರಿಚ್ಚು ಅದು ಇದು ಅಂತ ಎಲ್ಲ. ಸೊ ಐ ಹೋಪ್ ನಾನು ಎಲ್ಲ ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. Bye.